says 12.1 fifth question. ಫಸ್ಟ್ ಡಯಾಗ್ರಾಮ್ ಹಾಕ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಆಮೇಲೆ ಕ್ವಶನ್ ಓದೋಣ. ಈಗ ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಕ್ಯೂಬಿಕಲ್ ವುಡನ್ ಬ್ಲಾಕ್ ಇದೆ. ಈಗ ಅದನ್ನ ಡ್ರಾ ಮಾಡ್ಬಿಡ್ತೀನಿ. ಓಕೆನಾ? ಅದ್ರಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಓಕೆ, ಒಂದು ಹೆಮಿಸ್ಪಿಯರ್ ನ ಕಟ್ ಮಾಡಿದ್ದಾರೆ. ಓಕೆ, ಒಂದು ಹೆಮಿಸ್ಪಿಯರ್ ನ ಕಟ್ ಮಾಡಿದ್ದಾರೆ. ಓಕೆನಾ? ಈಗ ಈಗ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ಹೆಮಿಸ್ಪಿರಿಕಲ್ ಡಿಪ್ರೆಷನ್ ಈಸ್ ಕಟ್ ಔಟ್ ಫ್ರಮ್ ಒನ್ ಫೇಸ್ ಆಫ್ ಎ ಕ್ಯೂಬಿಕಲ್ ವುಡನ್ ಬ್ಲಾಕ್ such that the diameter L of the hemisphere is equal to the edge of the cube. ಇವ್ರು ಏನ್ ಕೊಟ್ಟಿದ್ದಾರೆ, ಡಯಾಮೀಟರ್ ಎಷ್ಟಿರುತ್ತೋ ಓಕೆ ಎಡ್ಜ್ ಆಫ್ ದ ಕ್ಯೂಬ್ ಕೂಡ ಅಷ್ಟೇ ಇರುತ್ತಂತೆ. ಓಕೆ, ಸೊ ಡಯಾಮೀಟರ್ ಏನ್ ಕೊಟ್ಟಿದ್ದಾರೆ, ಎಲ್ ಕೊಟ್ಟಾರೆ. ಡಯಾಮೀಟರ್ ಎಲ್ ಅಂದ್ರೆ ಎಡ್ಜ್ ಆಫ್ ಕ್ಯೂಬ್ ಕೂಡ ಎಲ್ ಅಂತ ತಗೋಬೇಕು. ಓಕೆ, ಸೊ ಈಗ ನಮಗೇನ್ ಗೊತ್ತು, ಡಯಾಮೀಟರ್ ಬಂದು ಎಲ್ ಅಂತಂದ್ರೆ ರೇಡಿಯಸ್ ಏನಿರುತ್ತೆ ಅದ್ರಲ್ಲಿ ಅರ್ಧ L/2 ಇರುತ್ತೆ. ಆಮೇಲೆ ಸೈಡ್ ಎಡ್ಜ್ ಅಂದ್ರೆ ನಥಿಂಗ್ ಬಟ್ ಸೈಡ್ ಆಫ್ ಕ್ಯೂಬ್ ಎಷ್ಟು, ಅದು ಎಲ್ ಇರುತ್ತೆ. ಈಗ ಇದು ಕೊಟ್ಟಿದ್ದಾರೆ. ಈಗ ನಾವೇನ್ ಕಂಡಿಬೇಕು ನೋಡ್ರಿ, ಡಿಟರ್ಮೈನ್ ದ ಸರ್ಫೇಸ್ ಏರಿಯಾ ಆಫ್ ದ ರಿಮೇನಿಂಗ್ ಸಾಲಿಡ್. ಓಕೆ, ಈಗ ಸಾಲಿಡ್ ಪಾರ್ಟ್ ಎಷ್ಟು ಉಳಿದಿದೆಯಲ್ಲ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಗ ನೋಡ್ರಿ ನಾವೇನ್ ಮಾಡಿದ್ವಿ ಇದ್ರಲ್ಲಿ, ಓಕೆ, ಇದನ್ನ ಹೆಂಗ್ ತಿಳ್ಕೋಬೇಕು ನೋಡ್ರಿ. ಫಸ್ಟ್ ಇಲ್ಲಿ ಬರ್ದ್ಬಿಡ್ತೀನಿ. ಏನ್ ಬೇಕು, ಸರ್ಫೇಸ್ ಏರಿಯಾ ಆಫ್ ದ ರಿಮೇನಿಂಗ್ ಸಾಲಿಡ್. ಓಕೆ, ಇದು ಬೇಕು ನಮ್ಗೆ. ಈಸ್ ಈಕ್ವಲ್ ಟು ಯಾವ ತರ ಬರಿಬೇಕು ನೋಡ್ರಿ. ಈಗ ನಮ್ಗೆ ಏನ್ ಬೇಕು, ಓಕೆ, ಉಳ್ದಿದ್ ಎಷ್ಟು ನೋಡ್ರಿ, ಒಂದು ಕ್ಯೂಬ್ ಇತ್ತು. ಓಕೆ, ಆ ಕ್ಯೂಬ್ ಅಲ್ಲಿ ಫಸ್ಟ್ ನಾವೇನ್ ಕಟ್ ಮಾಡಿದ್ವಿ, ಕ್ಯೂಬ್ ಅಲ್ಲಿ ನಾವೇನ್ ಮಾಡಿದ್ವಿ, ಒಂದ್ ಸರ್ಕಲ್ ನ ಕಟ್ ಮಾಡಿದ್ವಿ. ಹೌದಾ? ಸೊ ನಥಿಂಗ್ ಬಟ್ ಆ ಕ್ಯೂಬ್ ಅಲ್ಲಿ ಏನ್ ಕಟ್ ಆಗಿದೆ, ಸರ್ಕಲ್ ಕಟ್ ಆಗಿದೆ. ಸೊ ಫಸ್ಟ್ ಅದನ್ನ ಬರ್ಬಿಡ್ತೀನಿ. ಸೊ TSA ಆಫ್ ಕ್ಯೂಬ್ ಮೈನಸ್ ಏರಿಯಾ ಆಫ್ ಸರ್ಕಲ್ ಅಂತ ಬರ್ಬಿಡ್ತೀನಿ. ಓಕೆ, ಆಮೇಲೆ ಪ್ಲಸ್ ಅದಕ್ಕೆ ಏನ್ ಆಡ್ ಮಾಡಿದೀವಿ ನೋಡು, ಅದಕ್ಕೆ ಆಮೇಲೆ ಕಟ್ ಮಾಡಿದ್ಮೇಲೆ ಒಂದು ಹೆಮಿಸ್ಪಿಯರ್ ನ ಆಡ್ ಮಾಡಿದ್ವಿ. ಓಕೆ, ಸೊ ಆ ಹೆಮಿಸ್ಪಿಯರ್ ನೀವು ನೋಡಿದ್ರೆ ಈ ಕಟ್ ಮಾಡಿರೋದ್ರಿಂದ ಈ ಪೋರ್ಷನ್ ಓಪನ್ ಇದೆ. ಈ ಪೋರ್ಷನ್ ಓಪನ್ ಇದೆ ಅಂದ್ರೆ ನಾನು ಏನ್ ತಗೋಬೇಕು, CSA ಆಫ್ ಹೆಮಿಸ್ಪಿಯರ್ ತಗೋಬೇಕು. ಯಾಕಂದ್ರೆ ಟಾಪ್ ಓಪನ್ ಇದ್ದಾಗ ನಾನೇನ್ ಟಾಪ್ ಬಾಟಮ್ ಓಪನ್ ಇದ್ರೆ ನಾನು CS ಆಫ್ ಹೆಮಿಸ್ಪಿಯರ್ ತಗೋಬೇಕು. ಸೊ ಇಲ್ಲಿ ಟಾಪ್ ಓಪನ್ ಇದೆ, ಸೊ ನಾನೇನ್ ತಗೋಬೇಕು ಈಗ CSA ಆಫ್ ಹೆಮಿಸ್ಪಿಯರ್. ಅಂದ್ರೆ ನಾವು ಆ ಹೆಮಿಸ್ಪಿಯರ್ ನ ಮಾಡಿದೀವಿ. ಓಕೆನಾ? ಸೊ ಈ ಕ್ವೆಶನ್ ಇವಾಗ ಬರ್ದ್ಬಿಟ್ವಿ. ಓಕೆನಾ? ಈಗ ಏನ್ ಮಾಡೋಣ, ಇದನ್ನ ಎರೇಟ್ ಮಾಡ್ಬಿಡ್ತೀನಿ. ಈಗ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ. ಈಗ ನೀವು ನೋಡಿದ್ರೆ TSA ಆಫ್ ಕ್ಯೂಬ್ ಫಾರ್ಮುಲಾ ಏನು, 6 ಇಂಟು ಸೈಡ್ ಹೋಲ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನು, 5r ಸ್ಕ್ವೇರ್ ಪ್ಲಸ್ CS ಆಫ್ ಹೆಮಿಸ್ಪಿಯರ್ ಏನು, 2πr ಸ್ಕ್ವೇರ್. ಈಗ ನೀವು ನೋಡಿದ್ರೆ ಇದಿಷ್ಟನ್ನ ಸಾಲ್ವ್ ಮಾಡಿದ್ರೆ ಒಂದು -5r ಸ್ಕ್ವೇರ್ ಇದೆ, ಇನ್ನೊಂದು ಬಂದ್ಬಿಟ್ಟು ಏನಿದೆ, +5r ಸ್ಕ್ವೇರ್ ಇದೆ. ಏನಿಲ್ಲ ಅಂದ್ರೆ 1πr ಸ್ಕ್ವೇರ್ ಇದೆ ಅಂತ ಅರ್ಥ. ಒಂದು ಪ್ಲಸ್ ಮೈನಸ್ ಇದ್ದಾಗ ರೈಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಿದ್ವಿ. 2 ಅಲ್ಲಿ 1 ಹೋದ್ರೆ 1πr ಸ್ಕ್ವೇರ್ ಆಯ್ತು. ಇವ್ರನ್ನ ಸಾಲ್ವ್ ಮಾಡಿದ್ರೆ ಏನ್ ಬಂತು, 6 ಇಂಟು ಸೈಡ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಸೈಡ್ ವ್ಯಾಲ್ಯೂ ಬಂದ್ಬಿಟ್ಟು ಎಲ್ ಇದೆ, ಎಲ್ ಸ್ಕ್ವೇರ್ ಮೈನಸ್, ಓಕೆ, ಇವ್ರಿಬ್ಬರನ್ನ ಸಾಲ್ವ್ ಮಾಡಿದ್ರೆ ಏನ್ ಬಂತು ನನಗೆ, ಪ್ಲಸ್ 1πr ಸ್ಕ್ವೇರ್ ಬಂತು. ಓಕೆ, ಇವ್ರಿಬ್ಬರನ್ನ ಸಾಲ್ವ್ ಮಾಡಿದ್ರೆ ನನಗೆ ಏನ್ ಬಂತು, ಪ್ಲಸ್ 1πr ಸ್ಕ್ವೇರ್ ಬಂತು. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, 6l ಸ್ಕ್ವೇರ್ ಪ್ಲಸ್ 5 r ಇದ್ದಲ್ಲಿ ಏನು, ರೇಡಿಯಸ್ ಇದ್ದಲ್ಲಿ ಏನ್ ಬರೀಬೇಕು, L/2 ಸ್ಕ್ವೇರ್ ಅಂತ ಬರೀಬೇಕು. ಓಕೆ, ಈಗ ನೀವು ನೋಡಿದ್ರೆ 6l ಸ್ಕ್ವೇರ್ 5 ಇಂಟು ಎಲ್ ಸ್ಕ್ವೇರ್ ಎಲ್ ಸ್ಕ್ವೇರ್ ಆಗುತ್ತೆ, 2 ಸ್ಕ್ವೇರ್ ಎಷ್ಟು 4. ಲೈಕ್ ನ್ಯೂಮರೇಟರ್ಗೂ ಸ್ಕ್ವೇರ್ ಮಾಡ್ಬೇಕು, ಡಿನಾಮಿನೇಟರ್ಗೂ ಸ್ಕ್ವೇರ್ ಮಾಡ್ಬೇಕು.
ಸೊ ಈಗ ಇಲ್ಲಿ ಬರೀತೀನಿ ಏನ್ ಬಂತು ನಮಗೆ ಇವಾಗ 6l² ಪ್ಲಸ್ 5l² / 4 ಬಂತು. ಓಕೆ, ಈಗ ಇಲ್ಲಿ ಏನಿಲ್ಲ ಅಂದ್ರೆ 1 ಅಂತ ಅರ್ಥ. ಸೊ ಡಿನಾಮಿನೇಟರ್ ಎಲ್ಸಿಎಂ ತೆಗೆದ್ರೆ ಏನ್ ಬರುತ್ತೆ, 1 ಗೆ 4 ಗೆ ಎಲ್ಸಿಎಂ ಬರುತ್ತೆ. ಓಕೆ, ಈಗ ಫಸ್ಟ್ ನಂಬರ್ ತಗೊಂಡ್ರೆ ಅದನ್ನ ಎಲ್ಸಿಎಂ ಅಂದ್ರೆ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ 6l² × 4 ಏನಾಗುತ್ತೆ, 6 × 4 = 24, 24l² ಆಗುತ್ತೆ. ಓಕೆ, ಪ್ಲಸ್ ಸೆಕೆಂಡ್ ನಂಬರ್ ತಗೊಳ್ರಿ 5l² / 4 ಇಂಟು ಎಲ್ಸಿಎಂ ಏನು 4. ಸೊ 4 ಕ್ಯಾನ್ಸಲ್ ಆಗಿ 5l² ಉಳಿಯುತ್ತೆ. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ l² ಇದೆ, ಇಲ್ಲಿ l² ಇದೆ. l² ಕಾಮನ್ ತೆಗೆದ್ಬಿಟ್ರೆ ಏನು ಉಳಿಯುತ್ತೆ, 24 ಪ್ಲಸ್ 5 ಉಳಿಯುತ್ತೆ ಡಿವೈಡೆಡ್ ಬೈ 4. ಓಕೆ, ಸೊ ಇಷ್ಟೇ ಆನ್ಸರು. ಈಗ ಅವ್ರು ಏನ್ ಕೊಟ್ಟಿದ್ದಾರೆ, ಎಲ್ ಅಂತ ಕೊಟ್ಟಿದ್ದಾರೆ, ಸೆಂಟಿಮೀಟರ್ ಏನ್ ಕೊಟ್ಟಿಲ್ಲ. ಸೊ ನಾವು ಏರಿಯಾ ಇರೋದ್ರಿಂದ ನಾವೇನ್ ಬರಿತೀವಿ, ಸ್ಕ್ವೇರ್ ಯೂನಿಟ್ಸ್ ಅಂತ ಬರಿತೀವಿ. ಅದರ ಅರ್ಥ ಏನು, ಸೆಂಟಿಮೀಟರ್ ಕೊಟ್ರೆ ಸೆಂಟಿಮೀಟರ್ ಸ್ಕ್ವೇರ್, ಮೀಟರ್ ಕೊಟ್ರೆ ಮೀಟರ್ ಸ್ಕ್ವೇರ್. ಸೊ PSA ಆಫ್ ದ ರಿಮೈನಿಂಗ್ ಸಾಲಿಡ್ ಅಂದ್ರೆ ಸರ್ಫೇಸ್ ಏರಿಯಾ ಆಫ್ ದ ರಿಮೈನಿಂಗ್ ಸಾಲಿಡ್ ಬಂದ್ಬಿಟ್ಟು l² / 4 × 24 ಪ್ಲಸ್. ಓಕೆ, ಇಲ್ಲೇನ್ 5 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬೇಡ್ರಿ, ಯಾಕಂದ್ರೆ ನಮ್ಗೆ ಯಾವ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಇಷ್ಟೇ ಆನ್ಸರ್. ಓಕೆನಾ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಓಕೆ, ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಓಕೆ, ಆಮೇಲೆ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಅದರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಆ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಏನ್ ಮಾಡ್ತೀನಿ, ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್. ಓಕೆ, ಅದು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಬಂದ್ಬಿಟ್ಟು ಓಕೆ ಸಜ್ಜನ್ ಎಜುಕೇಶನ್ ಹಬ್ ಕನ್ನಡ ಅಂತ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ಇನ್ಸ್ಟಾಗ್ರಾಮ್ ID ಬಂದ್ಬಿಡುತ್ತೆ. ಇಲ್ಲಾಂದ್ರೆ ನೀವೇನ್ ಮಾಡ್ರಿ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ಲಿಂಕ್ ಆದ್ರೂ ನೀವು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ನಿಮಗೆ ಆ ಚಾನಲ್ ಹೆಸರು ಬಂದ್ಬಿಡುತ್ತೆ. ಓಕೆ, ಸೊ ದಟ್ ನಿಮ್ಗೆ ಅವಾಗ ಈಸಿಯಾಗಿ ನೀವು ಫಾಲೋ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವೇನ್ ಮಾಡ್ರಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬೇಕಂದ್ರೆ ಅದು ಬಂದ್ಬಿಟ್ಟು ಅದು ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಓಕೆನಾ. ಓಕೆ, ಸೊ ಅದನ್ನ ಕೂಡ ನೀವು ಫಾಲೋ ಮಾಡ್ರಿ. ಯಾಕಂದ್ರೆ ಈ ಟೆಲಿಗ್ರಾಮ್ ಅಲ್ಲಿ ನಾನು ಲೈಕ್ ಕ್ವಶನ್ ಪೇಪರ್ಸ್, ಓಕೆ, ಅಂದ್ರೆ ಲೈಕ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು, ಓಕೆ, ಆಮೇಲೆ ನೋಟ್ಸು, ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್, ಓಕೆ, PDF ಅದ್ರಲ್ಲಿ ಹಾಕ್ತೀನಿ. ಓಕೆ, ಸೊ ದಟ್ ನಿಮಗೆ ಅದು ಡೆಫಿನೆಟ್ಲಿ ಎಕ್ಸಾಮ್ ಟೈಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ನಿಮ್ಗೇನು ಎಕ್ಸಾಮ್ ಟೈಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ನೆಕ್ಸ್ಟ್ ನೀವು 100% ಸ್ಕೋರ್ ಮಾಡಕ್ಕೆ ಇವೆಲ್ಲ ಲೈಕ್ ಟೆಲಿಗ್ರಾಮ್ ಅಲ್ಲಿ PDF ಮತ್ತೆ ಕ್ವಶನ್ ಪೇಪರ್ ಇಂದ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ನೀವೇನ್ ಮಾಡ್ರಿ, ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಎರಡು ಫಾಲೋ ಮಾಡ್ರಿ. ಇನ್ನೊಂದು ನಿಮಗೆ ಏನೇ ಡೌಟ್ ಇದ್ರು, ಚಿಕ್ಕ ಡೌಟ್ ಇದ್ರು ನೀವು ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿದಾಗ ಸೊ ದಟ್ ನಿಮಗೆ ಡೌಟ್ ನ ಕ್ಲಾರಿಫೈ ಮಾಡ್ಬೋದು. ಅಂದ್ರೆ ಲೈಕ್ ಅದು ವಿಡಿಯೋ ಕಾಲ್ ಮಾಡ್ಬಿಟ್ಟು, ಇಲ್ಲಾಂದ್ರೆ ಲೈಕ್ ಜಸ್ಟ್ ಒಂದ್ ಪೇಪರ್ ಅಲ್ಲಿ ಬರ್ದಾದ್ರೂ ಸಾಲ್ವ್ ಮಾಡ್ಕೊಡ್ತೀನಿ. ಇಲ್ಲಾಂದ್ರೆ ಲೈಕ್ ಪರ್ಸನಲ್ ಆಗಿ ಅಂದ್ರೆ ಲೈಕ್ ವಿಡಿಯೋ ಮಾಡ್ಬಿಟ್ಟು ನಿಮ್ಮ ಆ ಡೌಟ್ ನ ಕ್ಲಾರಿಫೈ ಮಾಡ್ಬೋದು. ಇಲ್ಲಾಂದ್ರೆ ಆ ವಿಡಿಯೋ ಮಾಡ್ಬಿಟ್ಟು ನಿಮಗಾದ್ರೂ ಕಳ್ಸ್ಬಿಟ್ಟು ಲೈಕ್ ಹಂಗಾದ್ರೂ ಡೌಟ್ ಕ್ಲಿಯರ್ ಮಾಡ್ಬೋದು. ಸೊ ಲೈಕ್ ನಿಮ್ಗೆ ಎಲ್ಲವೂ ಅಡ್ವಾಂಟೇಜ್ ಆಗುತ್ತೆ. ಸೊ ನೀವು ಒಂಥರ ಇದು ಕಾಂಟ್ಯಾಕ್ಟ್ ಬೆಳೆದಂಗಿರುತ್ತೆ. ಮುಂದೆ ನೀವು ನೆಕ್ಸ್ಟ್ PUC ಅಲ್ಲಿ ಹೋದಾಗು ಲೈಕ್ ಏನೇ ಇದ್ರು ಕೂಡ ನಿಮ್ಗೆ ಅವಾಗ ಕೂಡ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ರಿ, ಅಪ್ಡೇಟ್ ಆಗ್ಲಿ ಏನೇ ಆಗ್ಲಿ ನಿಮಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.